ನೋಡಿ, ಶಿಕ್ಷಣ ಇಲಾಖೆ ಅಂತ ಒಂದು ಇಲಾಖೆ ಇದೆ, ಅದಕ್ಕೊಬ್ರು ಮಂತ್ರಿಗಳಿದ್ದಾರೆ. ಶಿಕ್ಷಣ ಮಂತ್ರಿಗಳಿಗೆ ಮಾಮೂಲಿ ಶಿಕ್ಷಣ ಇದ್ರೆ ಸಾಲದು, ಸರ್ಟಿಫಿಕೇಟ್ ಶಿಕ್ಷಣ ಇದ್ರೆ ಸಾಲದು, ಸ್ವಲ್ಪ ಸೌಜನ್ಯದ ಶಿಕ್ಷಣ ಕೂಡ ಇರಬೇಕು. ಆ ಸೌಜನ್ಯದ ಶಿಕ್ಷಣ ಲ್ಯಾಕಿಂಗ್ ಇದೆ ಯಾರಲ್ಲಿ ಗೊತ್ತಾ? ಮಧು ಬಂಗಾರಪ್ಪ ಅವರಲ್ಲಿ. ಕಿಂಚಿತ್ತೂ ಕೂಡ ಸೌಜನ್ಯ ಇಲ್ಲದ ಅಶಿಕ್ಷಿತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ನಿಮ್ಮ ದರ್ಪಕ್ಕೆ ಒಂದು ಬ್ರೇಕ್ ಹಾಕೊಳ್ಳಿ, ಇಲ್ಲ ಅದನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. 1ನೇ ತರಗತಿಗೆ ದಾಖಲಿಸಬೇಕು ಅಂತ ಮಕ್ಕಳಿಗೆ 6 ವರ್ಷ ಆಗಿರ್ಲೇಬೇಕು ಅಂತ ರೂಲ್ಸ್ ಮಾಡಿದಿರಿ. ಈ ಸಂದರ್ಭದಲ್ಲಿ ಸರ್ ದಯಮಾಡಿ ಸ್ವಲ್ಪ ನಿಯಮವನ್ನ ಸಡಿಲಿಸಿ ಅಂತ ಪೋಷಕರು ಮನವಿ ಮಾಡೋದಕ್ಕೆ ಹೊರಟಿದ್ರು. ಅಂತ ಪೋಷಕರ ಮೇಲೆ ಗರಂ ಆಗಿದ್ರು. ಸಾಕಷ್ಟು ಪೋಷಕರು ಕಾಯ್ತಾ ಇದ್ರು ಕೂಡ ಮಾಧ್ಯಮಗಳು ಇವ್ರಿಗೆ ಟಾರ್ಗೆಟ್ ಆಗಿತ್ತು. ಮಾಧ್ಯಮಗಳನ್ನ ಕರ್ಕೊಂಡ್ ಬಂದಿದ್ದೀರೇನ್ರಿ? ಮೀಡಿಯಾದವ್ರನ್ನ ಕರ್ಕೊಂಡ್ ಬಂದಿದ್ದೀರಾ? ಯು ಕ್ಯಾನ್ ಟಾಕ್ ಟು ದೆಮ್. ಮೀಡಿಯಾದವ್ರ ಹತ್ರನೇ ಮಾತಾಡಿ ಅಂತ ದೊಡ್ಡ ಇಂಗ್ಲಿಷ್ ಅಲ್ಲಿ ಟಸ್ಸು ಪುಸ್ಸು ಅಂತ ಮಾತಾಡಿ ಮಾಧ್ಯಮದವರನ್ನ ಕಂಡು ರಬ್ಬಿಶ್ ಅಂತ ಹೇಳಿ ಕಿಡಿಕಾರಿದ್ರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ರಬ್ಬಿಶ್ ಮಾಧ್ಯಮದವರು ನಿಮ್ಗೆ ಇವತ್ತು ರಬ್ಬಿಶ್ ಮುಖ ತಿರುಗಿಸ್ಕೊಂಡು ಹೋಗ್ತೀರಿ. ಅಷ್ಟು ಜನ ಪೋಷಕರು ನಿಮ್ಮನ್ನ ವೋಟ್ ಹಾಕಿ ಗೆಲ್ಲಿಸಿದವರು ಕಾಯ್ತಾ ಇದ್ರು, ನೀವು ಅವ್ರ ಹತ್ರ ಅವ್ರ ಜೊತೆ ಬಂದಿದ್ದೀರಾ, ಅಂದ್ರೆ ಅವ್ರಿಗೆ ಇಂಟರ್ವ್ಯೂ ಮಾಡಿ ಅಂತ ಹೇಳಿ ಸ್ಟೈಲ್ ಆಗಿ ಮಾತಾಡ್ಬಿಟ್ಟು ಹೋದ್ರಲ್ಲ. ನಿಮ್ಮ ಇಂಗ್ಲಿಷ್ ನ ಪಕ್ಕಕ್ಕೆ ಇಟ್ಬಿಟ್ಟು ಸ್ವಲ್ಪ ಕನ್ನಡ ಮಾಧ್ಯಮಗಳಿಗೆ ಬೆಲೆ ಕೊಡೋದನ್ನ ಕಲ್ತ್ಕೊಳ್ಳಿ, ಕರ್ನಾಟಕದ ಪೋಷಕರಿಗೆ ಬೆಲೆ ಕೊಡೋದನ್ನ ಕಲ್ತ್ಕೊಳ್ಳಿ. ಏನ್ ಮಾತಾಡಿದ್ದಾರೆ ಮಧು ಬಂಗಾರಪ್ಪ ಕೇಳಿಸ್ಕೊಳ್ಳಿ. ಬಂದ್ರೆ ಅವ್ರನ್ನ ಮಾಡಿ ಅಲ್ಲ, ಅವರನ್ನ ಇಂಟರ್ವ್ಯೂ ಮಾಡಿ. You people have called them. Media do all this rubbish in my house, not ever. ಅವ್ರು ಕರ್ಕೊಂಡ್ ಬಂದ್ರೆ ಅವ್ರನ್ನ ಮಾಡಿ ಅಲ್ಲ. ನೋಡಿ, ಅವ್ರು ಏನ್ ಮಾತಾಡಿದ್ರು ಅಂತ ಕೇಳಿಸ್ರಿ. ಅವ್ರನ್ನ ಕರ್ಕೊಂಡ್ ಬಂದಿದ್ದೀರಾ, ಹಾಗಾದ್ರೆ ಅವ್ರನ್ನೇ ಇಂಟರ್ವ್ಯೂ ಮಾಡಿ. ಹ್ಯಾವ್ ಯು ಪೀಪಲ್ ಕಾಲ್ಡ್ ದೆಮ್? ಸರ್ ನಮಗೂ ಅಲ್ಪ ಸ್ವಲ್ಪ ಇಂಗ್ಲಿಷ್ ಬರುತ್ತೆ, ನಿಮ್ ತರ ನಾವು ಫಾರಿನ್ ನಲ್ಲಿ ಇದ್ದು ಜೀವನ ಮಾಡದೆ ಬಂದಿರಬಹುದು, ಅಥವಾ ನಿಮ್ ತರ ಐಷಾರಾಮಿ ಜೀವನ ನೋಡಿಲ್ದೆ ಇರಬಹುದು ನಾವು. ಆದ್ರೆ ಅಲ್ಪ ಸ್ವಲ್ಪ ನೀವ್ ಏನ್ ಮಾತಾಡ್ತೀರಾ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಇಂಗ್ಲಿಷ್ ನಮಗೂ ಬರುತ್ತೆ. ಯಾರು ರಬ್ಬಿಶು? ನಿಮ್ಮ ಶಿಕ್ಷಣ ಇಲಾಖೆ ಗಬ್ಬೆದ್ದು ನಾರ್ತಾ ಇದೆ. ಯಾರು ರಬ್ಬಿಶು? ನಿಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸರಿಯಾಗಿ ವ್ಯವಸ್ಥೆಗಳನ್ನ ಮಾಡಿಲ್ವಲ್ಲ, ಯಾರು ರಬ್ಬಿಶು? ಸ್ಮಾರ್ಟ್ ಮೀಟರ್ ಹಗರಣ ನಡೆಸ್ತಾ ಇದ್ರಲ್ಲ, ಯಾರು ರಬ್ಬಿಶು? ಕನ್ನಡ ಬರಲ್ವಲ್ಲ, ಯಾರು ರಬ್ಬಿಶು? ರಾಜ್ಯ ಸರ್ಕಾರದ ನಿಯಮದಿಂದ ನೋಡಿ 6 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಸಂಕಷ್ಟ ಆಗ್ತಾ ಇದೆ ರೀ. ಒಂದ್ ಕಡೆ ಬೆಲೆ ಏರಿಕೆಯಿಂದ ಸಂಕಷ್ಟ, ಇನ್ನೊಂದ್ ಕಡೆ ನಿಮ್ಮ ಹುಚ್ಚುಚ್ಚು ಸಡನ್ ರೂಲ್ಸ್ ಗಳಿಂದ ಒಂದಷ್ಟು ಸಂಕಷ್ಟ. 2022ರ ವೇಳೆಗೆ LKG UKG ಪ್ರವೇಶವನ್ನ ಪಡೆದಿದ್ದಾರೆ 6 ಲಕ್ಷಕ್ಕೂ ಹೆಚ್ಚು ಮಕ್ಕಳು. ಇದೀಗ ಲಕ್ಷಾಂತರ ಮಕ್ಕಳು 1ನೇ ಕ್ಲಾಸ್ ಪ್ರವೇಶ ಪಡೆಯೋದ್ರಿಂದ ವಂಚಿತರಾಗ್ತಾ ಇದ್ದಾರೆ. 1ನೇ ಕ್ಲಾಸ್ ಪ್ರವೇಶಕ್ಕೆ 6 ವರ್ಷ ವಯಸ್ಸನ್ನ ಶಿಕ್ಷಣ ಇಲಾಖೆ ಕಡ್ಡಾಯ ಮಾಡಿದೆ, ರಾಜ್ಯ ಸರ್ಕಾರ ಕೂಡ ಕಡ್ಡಾಯ ಮಾಡಿದೆ. ದಿಢೀರ್ ಅಂತ ಹೇಳಿ ನಿಯಮ ಜಾರಿ ಮಾಡಿದ್ರಲ್ಲ, ಇದರಿಂದ ಲಕ್ಷಾಂತರ ಪೋಷಕರಿಗೆ ಭಾರಿ ಸಂಕಷ್ಟ ಆಗ್ತಾ ಇದೆ. ಮತ್ತೊಂದು ವರ್ಷ UKG ಪ್ರವೇಶ ಪಡೆದ್ರು ಕೂಡ ಲಕ್ಷ ಕಟ್ಟಬೇಕು ಸ್ವಾಮಿ. ದುಡ್ಡು ಎಲ್ಲಿಂದ ತಗೊಂಡು ಬರ್ತಾರೆ? ಅವ್ರು ಯಾರು ಪೋಷಕರು ಯಾರು ಹಗರಣ ಮಾಡ್ತಾ ಇಲ್ಲ. 1 ವರ್ಷ KG ಕ್ಲಾಸ್ ಪ್ರವೇಶ ಪಡೆಯುವ ಮಕ್ಕಳಿಗೆ ವಯೋಮಾನ ನಿಗದಿಯಾಗಿದೆ. ಮುಂದಿನ 2 ವರ್ಷಗಳಿಗೆ ನಿಯಮ ಸಡಿಲಿಕೆ ಮಾಡಿ ಅಂತ ಪೋಷಕರು ಕೇಳ್ಕೊಂಡಿದ್ದಾರೆ. ಏನ್ ತಪ್ಪಿದೆ? ಒಂದು LKG UKG ಪ್ರೀ KG ಮಾಂಟೆಸರಿಗೆ ಸೇರಿಸಬೇಕು ಅಂತಂದ್ರೆ ಲಕ್ಷ ದುಡ್ಡು ಕೊಡ್ಬೇಕು. ಇವತ್ತು ಬೆಂಗಳೂರಲ್ಲಿ ಎಲ್ಲಿಂದ ಸೇರಿಸ್ತಾರೆ? 6 ಲಕ್ಷಕ್ಕೂ ಹೆಚ್ಚು ಮಕ್ಕಳು ವಂಚಿತರಾಗ್ತಾರೆ. ನೀವು ಸಡನ್ ಆಗಿ ರೂಲ್ಸ್ ಮಾಡ್ಬಿಟ್ರಲ್ಲ, ಏನ್ ಮಾಡ್ಬೇಕು? ಬೆಂಗಳೂರಿನ ಬಹುತೇಕ ಶಾಲೆಗಳಲ್ಲಿ ಮಕ್ಕಳ ಪ್ರವೇಶಕ್ಕೆ ಭಾರಿ ಡಿಮ್ಯಾಂಡ್ ಇದೆ ಸರ್. ಪರದಾಡ್ತಾ ಇದ್ದಾರೆ ಪೋಷಕರು. ಅಥವಾ ಯಾರಾದ್ರೂ ಖಾಸಗಿ ಶಾಲೆಯವರು ಬಂದು ನಿಮ್ಮ ಹತ್ರ ಕುತ್ಕೊಳ್ಬೇಕು ಅಂತ ಏನಾದ್ರು ಈ ತರ ಯೋಚನೆ ಮಾಡ್ಕೊಂಡಿದ್ದೀರಾ? ಏನು ಗೊತ್ತಿಲ್ಲ. ವೀಕ್ಷಕರೇ, ನಿಮ್ಮ ಮಕ್ಕಳಿಗೂ ಕೂಡ ಇಂಥದ್ದೇ ಏನಾದ್ರೂ ಸಮಸ್ಯೆ ಕಾಡ್ತಾ ಇದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ದಯಮಾಡಿ ನೀವು ಪವರ್ ಟಿವಿಗೆ ಕರೆ ಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿ. ಪವರ್ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ. ಇನ್ನ ಕನ್ನಡ ನಿಮ್ಮ ಯೋಗ್ಯತೆಗೆ ಮೀಡಿಯಾದವ್ರನ್ನ ರಬ್ಬಿಶ್ ಅಂತ ಹೇಳ್ತಿರಲ್ಲ, ನೀವು ಒಳ್ಳೇದ್ ಮಾಡಿದ್ರೆ ತೋರಿಸ್ಬೇಕು, ನಿಮ್ಗೆ ಪಬ್ಲಿಸಿಟಿ ಕೊಡ್ಬೇಕು. ಸರಿಯಾಗಿ ಕನ್ನಡ ಓದಕ್ಕೆ ಬರೆಯಕ್ಕೆ ಬರಲ್ಲ. ರಾಜ್ಯೋತ್ಸವದ ದಿನವೇ, ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ಭಾಷಣ ಮಾಡ್ಬೇಕಾದ್ರೆ ಎಡವಿದ್ರಿ. ಶಿಕ್ಷಣ ಸಚಿವರ ಕನ್ನಡದ ಬಗ್ಗೆ ಮಕ್ಕಳೇ ಆಡ್ಕೊಂಡಿದ್ರು, ನಿಮ್ಮ ದರ್ಪ ಕಡಿಮೆ ಆಗಿಲ್ವಲ್ಲ. ಏನ್ ಹೇಳ್ಬೇಕು ಹೇಳಿ ಸರ್? ನಿಮ್ಗೆ ಮಕ್ಕಳನ್ನ ಶಿಕ್ಷಣ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ ಶಿಕ್ಷಣ ಸಚಿವರು. 6 ವರ್ಷಕ್ಕೆ ಇನ್ನೇನ್ ಒಂದು 5 ದಿನಾನೋ 10 ದಿನಾನೋ ಕಡಿಮೆ ಇದೆ ಅನ್ನುವಂತ ಮಕ್ಕಳು ಏನ್ ಸರ್ ಮಾಡ್ಬೇಕು? ಮತ್ತೆ ಇನ್ನೊಂದ್ಸಲಿ KG ಕ್ಲಾಸ್ ಕಳಿಸ್ಬೇಕಂದ್ರೆ ಲಕ್ಷ ಹೊರೆ ಆಗಲ್ವಾ ಪೋಷಕರಿಗೆ? ಈ ಬಗ್ಗೆ ಪರಿಹಾರ ಅಗತ್ಯ ಇದೆ ಸರ್ ಅಂತ ಪೋಷಕರು ಬಂದ್ರೆ ಅವ್ರನ್ನ ಅವಮಾನ ಮಾಡ್ತೀರಾ ನೀವು? ಯಾಕೆ ಇದಕ್ಕೆ ಪರಿಹಾರ ಬೇಕು ಅಂತ ನಿಮ್ಗನ್ನಿಸ್ತಾ ಇಲ್ವಾ? ಅಥವಾ ದೊಡ್ಡ ಶಿಕ್ಷಣ ಸಂಸ್ಥೆಗಳು ತಮ್ಮ ಬಳಿ ಬರ್ಲಿ ಅಂತ ಮಾಡ್ತಾ ಇದ್ದೀರಾ?
ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಪಲಾಯನ ವಾದನ ಇದು. 1ನೇ ಕ್ಲಾಸ್ ಅಡ್ಮಿಷನ್ ಟೆನ್ಷನ್ ಬಗ್ಗೆ ಕರೆ ಮಾಡಿ ನೀವು ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಇಷ್ಟೆಲ್ಲ ದೌಲತ್ತು, ದುರಾಂಕಾರ, ದರ್ಪ ತೋರಿಸ್ತಿರಲ್ಲ, ಮಾಧ್ಯಮಗಳನ್ನ ರಬ್ಬಿಶ್ ಅಂತೀರಾ, ಪೋಷಕರು ಇದ್ರು ಮುಖ ತಿರುಗಿಸ್ಕೊಂಡು ಹೋಗ್ತಿರಲ್ಲ. ಕನ್ನಡ ರಾಜ್ಯೋತ್ಸವದ ದಿನ ನೀವು ಎಷ್ಟರ ಮಟ್ಟಕ್ಕೆ ಭಾಷಣ ಮಾಡಿದ್ರಿ ಅಂತ ಕೇಳಿಸ್ಕೊಳ್ಳಿ. ಹೊಸ ಕಟ್ಟಡ ನಿರ್ಮಾಣ, ದುರಸ್ಥಿತಿ, ರಿಪೇರಿ ಕಾರ್ಯಕ್ರಮಗಳು, ದುರಸ್ಥಿತಿ, ರಿಪೇರಿ ಕಾರ್ಯಕ್ರಮಗಳು, ದುರಸ್ಥಿತಿ, ರಿಪೇರಿ ಕಾರ್ಯಕ್ರಮಗಳು ಎಲ್ಲ ಕೂಡ ಜಾರಿಯಾಗಿದೆ. ಈ ಎಲ್ಲಾ ಕಾರ್ಯಕ್ರಮಗಳ ಮೂಲಕ ಕನ್ನನಾಡಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಕನ್ನನಾಡಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಕನ್ನನಾಡಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಅವರಲ್ಲಿ ಆತ್ಮವಿಶ್ವಾಸ, ಸಹಬಾಳ್ವೆ, ಸಹಕಾರ, ಪರಿಸರ ಕಾಳಜಿ ಮೂಡಿಸಲಾಗುತ್ತಿದೆ. ಹೊಸ ಕಟ್ಟಡ ನಿರ್ಮಾಣ, ದುರಸ್ಥಿತಿ, ರಿಪೇರಿ ಕಾರ್ಯಕ್ರಮಗಳು, ದುರಸ್ಥಿತಿ, ರಿಪೇರಿ ಕಾರ್ಯಕ್ರಮಗಳು, ದುರಸ್ಥಿತಿ, ರಿಪೇರಿ ಕಾರ್ಯಕ್ರಮಗಳು ಎಲ್ಲ ಕೂಡ ಜಾರಿಯಾಗಿದೆ. ಈ ಎಲ್ಲಾ ಕಾರ್ಯಕ್ರಮಗಳ ಮೂಲಕ ಕನ್ನನಾಡಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಕನ್ನನಾಡಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಕನ್ನನಾಡಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಅವರಲ್ಲಿ ಆತ್ಮವಿಶ್ವಾಸ, ಸಹಬಾಳ್ವೆ, ಸಹಕಾರ, ಪರಿಸರ ಕಾಳಜಿ ಮೂಡಿಸಲಾಗುತ್ತಿದೆ. ಹೊಸ ಕಟ್ಟಡ ನಿರ್ಮಾಣ. ಮದನ್ ಅಂತ ಹೇಳಿ ಬೆಂಗಳೂರಿನಿಂದ ಕಾಲರ್ ರೆಡಿ ಇದ್ದಾರೆ. ಮದನ್ ಜಿ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮದನ್, ಹೇಳಿ. ಅಲ್ಲ ಮೇಡಮ್, ಈಗ ಮದನ್ ನಿಮ್ಮ ಧ್ವನಿ ಕೇಳಿಸ್ತಿಲ್ಲ. ಮೇಡಮ್ ಮೊದಲಿಗೆ 5 ವರ್ಷ ಇತ್ತು. ಓಕೆ, ಥ್ಯಾಂಕ್ ಯು. ಮಹೇಂದ್ರ ನಾಯಕ್ ಅಂತ ಕಾಲರ್ ರೆಡಿ ಇದ್ದಾರೆ. ಮಹೇಂದ್ರ ಅವರೇ ನಮಸ್ತೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಮೇಡಮ್, ಈ ಒಂದು ರೂಲ್ ಮಾಡಿದಾರಲ್ಲ ಇವರು, ಹ್ಮ್ ಮೇಡಮ್ ಈ ರೂಲ್ ಇಂದ ಯಾರಿಗೆ ಯೂಸ್ ಆಗ್ತಾ ಇದೆ ಅನ್ನೋದು ನನ್ಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಾನು ಈ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಗೆ ನನ್ನ ಮಗನ್ಗೆ, ಅವನು July 4th ಬಾರ್ನ್, ಜಸ್ಟ್ ಅವೇ ಫ್ರಮ್ 1 month ಅಷ್ಟೇ, 1 month ಡಿಫ್ರೆನ್ಸ್ ಇರೋದು ಅವನಿಗೆ. ಈಗ 1 month ಡಿಫ್ರೆನ್ಸ್ ಇಂದ ನಾನು ತಿರ್ಗಾ 1 ವರ್ಷ ವೇಟ್ ಮಾಡ್ಬೇಕು. ಇವಾಗ ನಾನು ಆಲ್ರೆಡಿ ನರ್ಸರಿಗೆ 1.5 lakh ನಾನು ಅಡ್ಮಿಷನ್ ಫೀಸ್ ಕಟ್ಟಿ ಅವನಿಗೆ ನಾನು ಇವಾಗ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ದೀನಿ ಲಾಸ್ಟ್ ಇಯರ್. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರು ಹೇಳ್ತಾ ಇದಾರೆ ನಾನು ತಗೊಳ್ಳಲ್ಲ, ತಿರ್ಗಾ ಅವ್ನು ಅದೇ ಕ್ಲಾಸ್ ಇನ್ನೊಂದ್ಸರಿ ಓದ್ಬೇಕು ಅಂತ. ಸೊ ನಾವು ದುಡ್ಡು ಎಲ್ಲಿಂದ ತರಬೇಕು ಮೇಡಮ್? ಇವ್ರ ತರ ನಾವೇನು ರಾಜಕೀಯದಲ್ಲಿ ನಾವೇನ್ ಕೋಟಿ ದುಡ್ಡು ಹಗರಣ ಮಾಡ್ತಾ ಇಲ್ಲ. ಕಷ್ಟಪಟ್ಟು ದುಡಿಬೇಕು, ಮಕ್ಕಳು ಓದಿಸ್ಬೇಕು. ಯಾಕೆ ಇವ್ರಿಗೆ ಗೊತ್ತಾಗ್ತಲ್ಲ ನಮ್ ಕಷ್ಟ? ನಾವು ಅದೇ ಪ್ರಶ್ನೆ ಮಾಡ್ತಿದೀವಿ ಸರ್. ಮಧು ಬಂಗಾರಪ್ಪ ಅವರೇ, ನಿಮ್ಮ ವಿಡಿಯೋ ನಾನು ನೋಡ್ತಾ ಇದ್ದೀನಿ ಮೇಡಮ್. ಇದು ದಯವಿಟ್ಟು ಅವ್ರಿಗೆ ತಲುಪುವಾಗ ಮಾಡಿ. ಅವ್ರ ವಿಡಿಯೋ ಇವತ್ತು ಏನ್ ನೀವು ಅಲ್ಲಿ ಪ್ರಸಾರ ಮಾಡ್ತಾ ಇದ್ದೀರಾ ನಾನು ಅದನ್ನ ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ನಾನು. ಅವ್ರು ಮಾತಾಡಕ್ಕೂ ರೆಡಿ ಇಲ್ಲ. ಅವ್ರು ಒಂದು ಇಂಗ್ಲಿಷ್ ಒಂದು ಲ್ಯಾಂಗ್ವೇಜ್ ಮಾಡಿ ಹೋಗಿ ಹೇಳ್ತಾರೆ, ಸರ್ ನಿಮ್ಗಿಂತ ಹೈಲಿ ಎಜುಕೇಟೆಡ್ ಇದೀವಿ ಸರ್ ನಾವು, ಬಡ ಕುಟುಂಬದಿಂದ ನಮ್ ತಂದೆ ತಾಯಿಗಳು ನಮ್ಗೆ ಓದಿಸಿದ್ರು, ನಿಮ್ಗಿಂತ ಹೈಲಿ ಎಜುಕೇಟೆಡ್ ಇದೀವಿ ನಾವು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಪ್ಯೂರ್ ಇಂಗ್ಲಿಷ್ ಮಾತಾಡ್ತೀವಿ. ಬಟ್ ಅದ್ರ ಇಲ್ಲ, ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ನಾವು ಕನ್ನಡದಲ್ಲೇ ಮಾತಾಡ್ತೀವಿ. ನೀವು ಮಾಡಿರೋ ಒಂದು ರೂಲ್ಸ್ ಇಂದ ನಾವು ಮಕ್ಕಳ ಜೊತೆಗೆ ನಾವು ಪೋಷಕರು ನಮ್ಗೆ ತೊಂದರೆ ಆಗ್ತಾ ಇದೆ. ದುಡ್ಡು ಎಲ್ಲಿಂದ ತರಬೇಕು ಸರ್ ನಾವು? ದಯವಿಟ್ಟು ನಾವ್ ಇದನ್ನ ನಿಮ್ಮ ಹತ್ರ ಯಾವ ರೀತಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ನಿಮ್ ಕಾಲ್ ಬೇಕಾದ್ರೆ ಹಿಡಿದು ನಾವು ಕೇಳ್ಕೊಳಕ್ ರೆಡಿ ಇದೀವಿ. ದಯವಿಟ್ಟು ಈ ಒಂದು ರೂಲ್ ನ ವಾಪಸ್ ತಗೊಳ್ಳಿ. ಮಹೇಂದ್ರ ಅವ್ರೆ, ಅದ್ ಒಂದು ಮಾತನ್ನ ವಾಪಸ್ ತಗೊಳ್ಳಿ. ಕಾಲಿಡಿಯೋ ಅವಶ್ಯಕತೆ ಏನು ಇಲ್ಲ ಸರ್. ಖಂಡಿತ ಅವ್ರ ಕಾಲಿಡಿಯೋ ಅವಶ್ಯಕತೆ ಕರ್ನಾಟಕದ ಯಾವ ಜನರಿಗೂ ಇಲ್ಲ ಸರ್. ಅಂತ ಘನಕಾರ್ಯ ಅವ್ರೇನ್ ಮಾಡಿಲ್ಲ, ನಮ್ಮಿಂದನೇ ಗೆದ್ದು ಬಂದಿರೋದು ಅವರು. ತುಂಬಾನೇ ಬೇಜಾರಾಗುತ್ತೆ ಮೇಡಮ್, ಇದು ಅನ್ಯಾಯ. ಇದು ನೀವು ಹೇಳ್ತಾರ. ಐ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಮಹೇಂದ್ರ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ, ಉಮೇಶ್ ಅಂತ ಹೇಳಿ. ಉಮೇಶ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ಕಾರ ಉಮೇಶ್ ಅವರೇ, ಹೇಳಿ. ನಮಸ್ತೆ ಮೇಡಮ್. ಮಾತಾಡ್ಬೇಕು ಸರ್ ನೀವು. ಹಾ ಮೇಡಮ್, ಅಟ್ಲೀಸ್ಟ್ ಈ ಸರ್ಕಾರಕ್ಕೆ ತಲೆಯಲ್ಲಿ ಒಂದ್ ಸ್ವಲ್ಪ ಏನೋ ಬ್ರೈನ್ ಅನ್ನೋದಿದ್ರೆ, ಅಟ್ಲೀಸ್ಟ್ ಎಜುಕೇಶನ್ ಮಿನಿಸ್ಟರ್ ಅವರೇ ಅಟ್ಲೀಸ್ಟ್ ಕನ್ನಡ ಮಾತಾಡಕ್ಕೆ ಬರೋಕೆ ಅಷ್ಟು ಕಾಮನ್ ಸೆನ್ಸ್, ಅಷ್ಟು ಬೇಸಿಕ್ ನಾಲೆಡ್ಜ್ ಇಲ್ದ ಕರ್ಕೊಂಡ್ ಕೊಂಡಿದ್ರೆ ಹಿಂಗೆ ಆಗೋದು ಮೇಡಮ್. ಹ್ಞೂ ಸರ್, ನಾವು ಅದಕ್ಕೆ ಇಂಥ ಶಿಕ್ಷಣ ಸಚಿವರು ನಮಗ್ ಬೇಡ ಅಂತ ಹೇಳ್ತಾ ಇದೀವಿ ಸರ್. ಅಲ್ಲ, ಅಟ್ಲೀಸ್ಟ್ ಒಂದ್ ಕನ್ನಡ ಪದ ಉಚ್ಚಾರಣೆ ಮಾಡಕ್ ಬರೋಣ ಅಂತ ನನ್ ಬೇರೆ ವರ್ಡೇ ಬರ್ತಾವ ಅವ್ರನ್ನೆಲ್ಲ ಮಾತಾಡೋದಕ್ಕೆ. ಇಂಥನೆಲ್ಲ ಕರ್ಕೊಂಡ್ ಕುಡಿಸಿದ್ರೆ ಹಿಂಗೆ ಆಗೋದು ಮೇಡಮ್. ಇವಾಗ ಫಾರ್ ಎಕ್ಸಾಂಪಲ್ ಮೇಡಮ್, LKG UKG pre-KG ಇಂದ ಹಾಕಿರ್ತಾರೆ. ಇವಾಗ ಒನ್ ಇಯರ್ ಅವ್ರಿಗೆ ಲಾಸ್ ಆದ್ರೆ ಎಷ್ಟು ಇದ್ ಕಟ್ಟಿರ್ತಾರೆ. ಬಡವ್ರ ಬಗ್ಗೆ ಹೊಡಿತಾರೆ, ಆಲ್ಮೋಸ್ಟ್ ಪ್ರೈವೇಟ್ ಅಲ್ಲಿ ಓದಿಸ್ತಾ ಇರ್ತಾರೆ. 1 ವರ್ಷದ ಬೆಲೆ ಅವ್ರಿಗೆ ಗೊತ್ತಿಲ್ವಲ್ಲ ಸರ್? 1 ವರ್ಷದ ಬೆಲೆ ಅವ್ರಿಗೆ ಏನ್ ಗೊತ್ತಿದೆ ಸರ್? ಅವ್ರಿಗೇನೋ ಅವ್ರ ಅಪ್ಪ ಕೋಟಿ ಮಾಡಿಕ್ಬಿಟ್ಟು ಹೋದವ್ರೆ. ಇಲ್ಲ ಇವ್ರು ಮಾಡ್ಕೊಂತ ಇದ್ದಾರೆ, ನನಗೆ ಗೊತ್ತಿಲ್ಲ. ಇವ್ರು ನನ್ನಿದು ಆಲ್ ರೈಟ್ ಉಮೇಶ್ ಅವರೇ, ಥ್ಯಾಂಕ್ ಯು. ಸಾರಿ,
ಯಾಕಂದ್ರೆ ಬಹಳಷ್ಟು ಜನ ಕಾಲರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಶಾಂಭವಿ ಅಂತ ಹೇಳಿ. ಶಾಂಭವಿ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ. ತುಂಬಾನೇ ಆಟಿಟ್ಯೂಡ್ ತೋರಿಸ್ತಾ ಇದಾರೆ ಮ್ಯಾಮ್ ಇವರು. ಅಲ್ಲಿ ಪ್ರತಿ ದಿನ ಹೋಗ್ತಾ ಇದಾರೆ ಪೇರೆಂಟ್ಸ್ಗಳು. ಓಕೆ. ಅಟ್ಲೀಸ್ಟ್ ಅದನ್ನ ಯಾವ ತರ ಟ್ರೀಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಮ್ ಪ್ರಾಬ್ಲಮ್ಸ್ ಅವ್ರು ಅರ್ಥ ಮಾಡ್ಕೊಂತಾ ಇಲ್ಲ. ಇವ್ರು ನಮ್ ಮಿನಿಸ್ಟರ್ ಮಾಡಿರೋದು ಏನಕ್ಕೆ, ನಮ್ ಪ್ರಾಬ್ಲಮ್ಸ್ ಇವ್ರು ತಿಳ್ಕೊಂತಾ ಇಲ್ಲ ಅಂತ ಅಂದ್ಮೇಲೆ ಇಲ್ಲಿಂದ ನಾವು ಕಲ್ತಿರೋದೇನಕ್ಕೆ, ನಮಗೆಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ. I think he is feeling that he is superior than Karnataka people. If ಹೌದು it is ma'am. so, he is wrong then. ಜಯಲಕ್ಷ್ಮಿ ಅಂತ ಶಿವಮೊಗ್ಗ ಇಂದ. ಜಯಲಕ್ಷ್ಮಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರಮ್ಮ, ಹೇಳಿ. ನಮಸ್ತೆ ಮೇಡಮ್. ನಮಸ್ಕಾರ ಜಯಲಕ್ಷ್ಮಿ, ಮಾತಾಡಿಮ್ಮ. ಮೇಡಮ್ ನಮ್ಮ ಮಗಂಗೆ ಬರೀ 18 ದಿನ ಅಷ್ಟೇ ಮೇಡಮ್ ಕಮ್ಮಿ ಇರೋದು. ನಿಮಗೆ 1ನೇ ಕ್ಲಾಸಿಗೆ ಹಾಕ್ಲಿಕ್ಕೆ. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಮಾತಾಡಿ. 1ನೇ ಕ್ಲಾಸಿಗೆ ಹಾಕಕ್ಕೆ ನನ್ನ ಮಗಂಗೆ ಮೇಡಮ್ 18 ದಿನ ಅಷ್ಟೇ ಮೇಡಮ್ ಕಮ್ಮಿ ಇರೋದು. ಜೂನ್ 18ಕ್ಕೆ 19ಕ್ಕೆ ಅಲ್ಲಿಗೆ 6 ವರ್ಷ ತುಂಬ 7ಕ್ಕೆ ಬೀಳುತ್ತೆ. 18 ದಿನ ಅಷ್ಟೇ ಕಡಿಮೆ ಇರೋದು. ನಮಗೆ ನಾವು ದುಡ್ಕೊಂಡು ತಿನ್ಬೇಕು ಮೇಡಮ್. ನಾವು ಇವಾಗ ತಿಂಗಳಿಗೆ ಈಗ ವರ್ಷಕ್ಕೆ 30,000 40,000 ನಮಗೆ ಕಟ್ಟಕ್ ಆಗ್ತಾ ಇಲ್ಲ ಮಕ್ಳಿಗೆ ಫೀಸು. ಐ ಅಂಡರ್ಸ್ಟ್ಯಾಂಡ್. ಅಂತದ್ರಲ್ಲಿ ಇವ್ರು ಇಷ್ಟೆಲ್ಲ ಮಾಡಿದ್ರೆ ನಾವು ಹಿಂಗೆಲ್ಲ ಯೂಸ್ ಮಾಡ್ಕೊಂತ ಹೋದ್ರೆ ನಾವು ಇವತ್ತು ದುಡ್ದು ಇವತ್ತು ತಿನ್ನೋದು ನಾವ್ ಹೆಂಗ್ ಮಾಡ್ಬೇಕು? ಅದು ಅವ್ರಿಗೆ ಅರ್ಥ ಆಗಲ್ವಲ್ಲ ಜಯಲಕ್ಷ್ಮಿ ಅವರೇ. ಅವ್ರು ಇವತ್ತು ದುಡ್ದು ತಿನ್ನಲ್ವಲ್ಲ, ಅವರು ಜನಗಳ ರಕ್ತ ಹೀರಿ ತೆರಿಗೆ ವಸೂಲಿ ಮಾಡಿ ಬೆಲೆ ಏರಿಕೆ ಮಾಡಿ ತಿನ್ನೋರಲ್ವಾ. ಸೊ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೇನ್ರಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳಿರುತ್ತೆ, ಅವ್ರಿಗೆ ಜನಸಾಮಾನ್ಯರ ಬದುಕು ಹೆಂಗ್ ಅರ್ಥ ಆಗುತ್ತೆ ಹೇಳಿ ಜಯಲಕ್ಷ್ಮಿ ಅವರೇ ಅಲ್ವಾ. 1 ವರ್ಷದ ತಂದೆ ತಾಯಿಗಳ ಶ್ರಮ ಅಥವಾ ಮಗುವಿನ 1 ವರ್ಷದ ಮನಸ್ಥಿತಿ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಜಯಲಕ್ಷ್ಮಿ ಅವರೇ. ಅಷ್ಟೆಲ್ಲ ಅರ್ಥ ಆಗಿದ್ರೆ ಅವ್ರು ಎಲ್ಲೋ ಇರ್ತಾ ಇದ್ರು, ಹಿಂಗ್ಯಾಕ್ ದುರಾಂಕಾರ ತೋರಿಸ್ತಾ ಇದ್ರು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.